ಡಿಕೆ ಬ್ರದರ್ಸ್ ವಿರುದ್ಧ ಬಿಜೆಪಿ ಹೈಕಮಾಂಡ್ ರಣತಂತ್ರವನ್ನೇ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಸುವ ಮೂಲಕ ಡಿಕೆ ಬ್ರದರ್ಸ್ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ. ನಾಳೆ ಅಥವಾ ನಾಡಿದ್ದು ಸ್ಪರ್ಧೆ ಬಗ್ಗೆ ಅಧಿಕೃತ ಘೋಷಣೆ ಅಂದ್ರೆ ಅಖೈರುಗೊಳಿಸುವಂತಹ ಕೆಲಸ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹೆಸರನ್ನ ಅಖೈರುಗೊಳಿಸುವಂತಹ ಕೆಲಸ ನಾಳೆ ಅಥವಾ ನಾಡಿದ್ದು ಆಗುತ್ತೆ ಅನ್ನೋದು ಈ ಕ್ಷಣಕ್ಕೆ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಅಲ್ಲಿಗೆ ಡೀಟೇಲ್ಸ್ ಕೊಡ್ತಾರೆ ರವೀಶ್. ನಾಳೆ ಅಥವಾ ನಾಡಿದ್ದು ಮಂಜುನಾಥ್ ಅವರ ಹೆಸರನ್ನ ಅಖೈರುಗೊಳಿಸೋ ಕೆಲಸದ ಯಾವ ಹಂತದಲ್ಲಿ ಸದ್ಯಕ್ಕೆ ಮಿತ್ರ ಪಕ್ಷಗಳು ಇದಾವೆ, ಮತ್ತೆ ಇದು ಎಷ್ಟರ ಮಟ್ಟಿಗೆ ತಲೆನೋವನ್ನ ಡಿಕೆ ಬ್ರದರ್ಸ್ಗೆ ತರುತ್ತೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ತನಕ ನಡೆದಂತಹ ಚುನಾವಣೆಗಳಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆಂದ್ರೆ 2002ರ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರು ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸಿದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಎಸ್.ಎಂ. ಕೃಷ್ಣ ಅವರ ಮಿನಿಸ್ಟರ್ ಆಗಿರ್ತಾರೆ ಕ್ಯಾಬಿನೆಟ್ ನಲ್ಲಿ ಡಿ ಕೆ ಶಿವಕುಮಾರ್, ಆ ಬೈ ಎಲೆಕ್ಷನ್ ಅಲ್ಲಿ ದೇವೇಗೌಡರ ವಿರುದ್ಧ ಸೋಲ್ತಾರೆ. ಅದಾದ ಬಳಿಕ ಎಲ್ಲ ಒಂದ್ ಕಡೆ ತೇಜಸ್ವಿನಿ ಗೌಡ ಅವರು ದೇವೇಗೌಡರನ್ನ ಸೋಲಿಸ್ತಾರೆ. ಅದು ಕೂಡ ದೊಡ್ಡ ಮಟ್ಟದ ಕಾದಾಟವೇ. ಅದಾದ ಬಳಿಕ 2013ರಲ್ಲಿ ಅನಿತಾ ಕುಮಾರಸ್ವಾಮಿ ವರ್ಸಸ್ ಆ ಒಂದು ಡಿ ಕೆ ಸುರೇಶ್ ಅವರ ನಡುವೆ ಆ ಒಂದು ಫೈಟ್ ಆಗುತ್ತೆ. ಅಲ್ಲೂ ಕೂಡ ಅನಿತಾ ಕುಮಾರಸ್ವಾಮಿ ಅವರನ್ನ ಡಿ ಕೆ ಸುರೇಶ್ ಸೋಲಿಸ್ತಾರೆ. ಹಾಗಾಗಿ ಈ ರೀತಿ ಘಟಾನುಘಟಿ ಒಂದು ಫೈಟ್ಗೆ ವೇದಿಕೆ ಆಗಿದಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈಗಲೂ ಕೂಡ ಅದಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಾರಿ ಫಸ್ಟ್ ಟೈಮ್ ಒಂದು ರೀತಿಯಲ್ಲಿ ಬಿಜೆಪಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಆ ಸ್ಟ್ರಾಟಜಿಯ ಒಂದು ಫಲವಾಗಿ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಆ ಮೈತ್ರಿಯ ಮುಂದುವರಿದ ಭಾಗ ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ತಂತ್ರಗಾರಿಕೆ ನಡೆದಿದೆ. ಅಂತಿಮವಾಗಿ ಯಾವ ರೀತಿ ಆ ಮುಂದೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ಸತ್ಯ, ಇಲ್ಲಿ ತನಕವೂ ಕೂಡ ಎಲ್ಲ ಒಂದ್ ಕಡೆ ದೇವೇಗೌಡರ ಕುಟುಂಬದಿಂದಲೇ ಅಲ್ಲಿ ಸ್ಪರ್ಧೆ ಆಗ್ಬೇಕು, ಜೆಡಿಎಸ್ ನಿಂದ ಸ್ಪರ್ಧೆ, ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿತ್ತು. ಅದಕ್ಕೆ ಒಂದು ರೀತಿಯಲ್ಲಿ ಅಂತಿಮ ತೆರೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ. ಇವತ್ತು ಬಹುತೇಕ ಆ ಒಂದು ಟಿಕೆಟ್ ಅನೌನ್ಸ್ ಆಗುತ್ತೆ, ಅಂದ್ರೆ ಅಂತಿಮಗೊಳ್ಳುತ್ತೆ. ನಾಳೆ ಅಥವಾ ನಾಡಿದ್ದು ಅನೌನ್ಸ್ ಆಗ್ಬೋದು. ಅದಾದ ಬಳಿಕ ದೊಡ್ಡ ಮಟ್ಟದ ರೋಚಕ ಕದನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿರ್ಮಾಣ ಆಗುವಂಥದ್ದು ಸತ್ಯ ಅನ್ನೋದು ಕೂಡ ರಾಜ್ಯ ರಾಜಕೀಯ ವಲಯದ ಮಾತು. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಸ್ಪಷ್ಟ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಏನಾದ್ರೂ ಸ್ಪರ್ಧೆಗೆ ಇಳಿದ್ರೆ ಡಿ ಕೆ ಸುರೇಶ್ ಅವರು ಗೆಲ್ಲೋದಕ್ಕೆ ಸಾಕಷ್ಟು ಬೆವರು ಹರಿಸಬೇಕಾಗತ್ತೆ ಅನ್ನೋದು ಸದ್ಯಕ್ಕೆ ಗ್ರೌಂಡ್ ರಿಪೋರ್ಟ್ ನಲ್ಲೇ ಗೊತ್ತಾಗ್ತಾ ಇರುವಂತಹ ವಿಚಾರ. ಇದನ್ನ ಚೆನ್ನಾಗಿ ಅರಿತಿರುವಂತಹ ಬಿಜೆಪಿ ಹೇಗಾದ್ರೂ ಮಾಡಿ ಡಿ ಕೆ ಬ್ರದರ್ಸ್ ಅನ್ನ ಹೆಚ್ಚು ಬೆವರು ಹರಿಸೋ ರೀತಿ ನೋಡ್ಕೊಳ್ತಾರೆ ಅಂತ ಅನಿಸ್ತಾ ಇದೆ.